ವೀಕ್ಷಕರೇ, ಸುಮಾರು 72 ವರ್ಷಗಳ ಹಿಂದೆ ಅಂದ್ರೆ 1952ರ ಜನವರಿ 18ನೇ ತಾರೀಕು ಕರ್ನಾಟಕದ ಗೋಪಿನಾಥಂ ಎಂಬ ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಮಗು ಜನಿಸುತ್ತೆ. ವೀಕ್ಷಕರೇ, ಈ ಗೋಪಿನಾಥಂ ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿಯಲ್ಲಿತ್ತು. ಕೃಷಿ ಮತ್ತು ಪಶುಪಾಲನೆಯ ಮೂಲಕ ಜೀವನವನ್ನು ಸಾಗಿಸುವಂತ ಬಡ ಕುಟುಂಬ ಅದು. ಆ ಮಗುವಿನ ಸಂಪೂರ್ಣ ಬಾಲ್ಯ ಗೋಪಿನಾಥಂ ಗ್ರಾಮದ ಸುತ್ತಮುತ್ತಲಿನ ದಟ್ಟವಾದಂತ ಕಾಡಲ್ಲೇ ಕಳೆಯುತ್ತೆ. ಮಗು ಬೆಳೆದಂತೆ ಅದಕ್ಕೆ ಕಾಡಿನ ಆಳ ಅಗಲ, ಬಂದೂಕನ್ನ ಬಳಸೋದು, ಬೇಟೆಯಾಡೋದು ಕರಗತವಾಯಿತು. ಬೆಳೆದ ನಂತರ ಅದೇ ಅವನ ಹವ್ಯಾಸ ಕೂಡ ಆಯಿತು. ಜೊತೆಗೆ ಅವನು ಕೆಂಪು ಚಂದನ ಅಥವಾ ರಕ್ತ ಚಂದನವನ್ನ ಕಳ್ಳ ಸಾಗಣೆ ಮಾಡೋದಕ್ಕೆ ಪ್ರಾರಂಭಿಸಿದ್ದ. ಅಷ್ಟೇ ಅಲ್ಲ, ಅಕ್ರಮವಾಗಿ ಪ್ರಾಣಿಗಳ ಬೇಟೆಯಾಡುತ್ತಿದ್ದಂತ ಈತ ಅಲ್ಪಾವಧಿಯಲ್ಲೇ 2000ಕ್ಕೂ ಹೆಚ್ಚು ಆನೆಗಳನ್ನ ಕೊಂದು ಅವುಗಳ ದಂತಗಳನ್ನ ಕಳ್ಳ ಸಾಗಣೆ ಮಾಡಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಗಳಿಸಿದ್ದ. ಜಪಾನ್ ಮತ್ತು ಚೀನಾದಂತ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಕೆಂಪು ಚಂದನವನ್ನ ಕಳ್ಳ ಸಾಗಣೆ ಮಾಡಿ ಅದರಿಂದನೂ ಕೂಡ ಸಾಕಷ್ಟು ಹಣವನ್ನ ಗಳಿಸ್ತಿದ್ದ. ತನ್ನ ಹಳ್ಳಿಯ ಸುತ್ತಮುತ್ತಲಿನ ಕಾಡುಗಳಲ್ಲಿ ತನ್ನ ಅಕ್ರಮ ವ್ಯವಹಾರಗಳನ್ನ ಪ್ರಾರಂಭಿಸಿದಂತ ಈ ವ್ಯಕ್ತಿಯ ಪ್ರಭಾವ ಕೆಲವೇ ವರ್ಷಗಳಲ್ಲಿ ಅನೇಕ ಪಟ್ಟು ಹೆಚ್ಚಾಗಿತ್ತು. ಈ ಮನುಷ್ಯ ಕಾಡುಗಳಲ್ಲಿ ಬದುಕೋದಕ್ಕೆ ತುಂಬಾ ಫಿಟ್ ಮತ್ತು ಪರ್ಫೆಕ್ಟ್ ಆಗಿದ್ದ. ಕೇವಲ ಶಬ್ದವನ್ನ ಕೇಳಿನೇ ಅದು ಯಾವ ಪ್ರಾಣಿ ಹಾಗೂ ಎಷ್ಟು ದೂರದಲ್ಲಿದೆ ಅಂತ ಆತ ಹೇಳ್ತಿದ್ದ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಅವನು ಅರಣ್ಯದ ಇಂಚಿಂಚು ಕೂಡ ಅರ್ತಿದ್ದ. ಕರ್ನಾಟಕ, ತಮಿಳುನಾಡು ಮತ್ತು ಕೇರಳದ ಕಾಡುಗಳಲ್ಲಿ ಇಷ್ಟೆಲ್ಲ ನಡೀತಿದ್ರು ಕೂಡ ಪೊಲೀಸರು ಸುಮ್ಮನೆ ಕೂತಿದ್ರು. ಅವ್ರಿಗೆ ಬೇರೆ ದಾರಿನೇ ಇರಲಿಲ್ಲ. ಯಾಕೆಂದ್ರೆ ಅದೇನೇ ಪ್ರಯತ್ನ ಪಟ್ಟರು ಕೂಡ, ಅದೇನೇ ಮಾಡಿದ್ರು ಅವನನ್ನ ಹಿಡಿಯೋದಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ವೀಕ್ಷಕರೇ, ಒಂದಲ್ಲ ಎರಡಲ್ಲ 30 ವರ್ಷಗಳ ಕಾಲ ಹಿಂದೆ ಬಿದ್ದರೂ ಕೂಡ ಪೊಲೀಸರಿಗೆ ಈ ವ್ಯಕ್ತಿಯನ್ನ ಹಿಡಿಯೋದಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂದ್ರೆ ಆತ 3 ರಾಜ್ಯಗಳ ಗಡಿಯಲ್ಲಿರುವಂತಹ ಕಾಡುಗಳಲ್ಲಿ ಕಾರ್ಯಾಚರಣೆಯನ್ನ ನಡೆಸ್ತಿದ್ದ. ಒಂದು ರಾಜ್ಯದ ಕಾಡಿನಲ್ಲಿ ಪೊಲೀಸರ ದಾಳಿ ನಡೀತಾ ಇದೆ ಅಂದ್ರೆ ಅವನು ಮತ್ತೊಂದು ರಾಜ್ಯದ ಗಡಿಗೆ ಪರಾರಿಯಾಗ್ತಿದ್ದ. ಪೊಲೀಸರು ತಮ್ಮ ಅಧಿಕಾರ ವ್ಯಾಪ್ತಿಯ ಕಾರಣದಿಂದಾಗಿ ಮತ್ತು ಅರಣ್ಯ ಪ್ರದೇಶದ ನಿರ್ಬಂಧಗಳ ಕಾರಣದಿಂದಾಗಿ ಆ ಕಡೆ ಹೋಗದೆ ಬರಿಗೈಯಲ್ಲಿ ವಾಪಸ್ ಆಗ್ತಿದ್ರು. ಈ ವ್ಯಕ್ತಿಗೆ ಇದ್ದಂತ ಎರಡನೇ ದೊಡ್ಡ ಬೆಂಬಲ ಅಂದ್ರೆ ಆತ ಕಾರ್ಯವನ್ನ ನಿರ್ವಹಿಸುತ್ತಿದ್ದಂತ ಕಾಡಿನ ಅಂಚಿನಲ್ಲಿರುವಂತಹ ಹಳ್ಳಿಗಳ ಜನರು. ಅವರು ಅವನನ್ನ ರಾಬಿನ್ ಹುಡ್ ಅಂತಾನೆ ಪರಿಗಣಿಸ್ತಿದ್ರು ಹಾಗೂ ಅವರು ಅವನಿಗೆ ಬೇಕಾದಂತ ಸಹಾಯವನ್ನ ಮಾಡ್ತಿದ್ರು. ಅವನು ಕೂಡ ಹಳ್ಳಿಗರಲ್ಲಿ ಯಾರ್ಯಾರು ಬಡತನದಿಂದ ಬಳಲ್ತಾ ಇದ್ರು ಅವ್ರಿಗೆ ಸಹಾಯವನ್ನ ಮಾಡ್ತಿದ್ದ. ಉದ್ಯೋಗ ಇಲ್ಲದೆ ಅಲಿತಾ ಇದ್ದಂತ ಯುವಕರಿಗೆ ಉದ್ಯೋಗವನ್ನ ಒದಗಿಸ್ತಾ ಇದ್ದ. ಕೆಂಪು ಚಂದನ ಮರ ಕಡಿಯುವಂತ ಕೆಲಸವನ್ನ ಒದಗಿಸಿ ಅದಕ್ಕೆ ಪ್ರತಿಯಾಗಿ ಸಾಕಷ್ಟು ಹಣವನ್ನ ಕೊಡ್ತಿದ್ದ. ಇವನನ್ನು ಹಿಡಿಯೋದಕ್ಕೆ ಪೊಲೀಸರು ಯಾವುದೇ ಪ್ಲಾನ್ ಮಾಡಿದ್ರು ಕೂಡ ಗ್ರಾಮಸ್ಥರು ಈತನಿಗೆ ಆ ಬಗ್ಗೆ ಮಾಹಿತಿಯನ್ನ ಕೊಡ್ತಿದ್ರು. ಇದರಿಂದ ಅರಣ್ಯಾಧಿಕಾರಿಗಳು ಮತ್ತು ಪೊಲೀಸರ ಎಲ್ಲ ಯೋಜನೆಗಳು ವಿಫಲವಾಗ್ತಿದ್ವು. ಆ ವ್ಯಕ್ತಿಯನ್ನ ಹೆಚ್ಚೆಚ್ಚು ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡದಂತೆ ಅವನು ಸಾಮಾನ್ಯ ಕಳ್ಳ ಸಾಗಾಣಿಕೆದಾರನಾಗಿದ್ದವನು ಅಪಾಯಕಾರಿ ಡಕಾಯಿತನಾಗುವಂತ ಹಾದಿಯನ್ನ ಹಿಡಿದಿದ್ದ. ಪರಿಣಾಮವಾಗಿ ಮುಂಬರುವ ವರ್ಷಗಳಲ್ಲಿ ಅಂದ್ರೆ 1984, 1991, 1993, 2000 ಇಸ್ವಿ ಮತ್ತು 2002ರಲ್ಲಿ ಅವನು ತನ್ನ ಕ್ರೂರತನ ಸಾಬೀತು ಮಾಡೋದಕ್ಕೆ ಎಂತೆಂತ ಅಪರಾಧಗಳನ್ನ ಎಸಗಿದ್ದ ಅಂದ್ರೆ ಅದನ್ನ ಕಂಡು ಪೊಲೀಸರಿಗೆ ಭಯ ಶುರುವಾಗಿತ್ತು. ಅವನನ್ನ ಹೆಣವಾಗಿ ಅಥವಾ ಜೀವಂತವಾಗಿ ಸೆರೆ ಹಿಡಿಯೋದಕ್ಕೆ ಸಹಾಯ ಮಾಡಿದವರಿಗೆ 4 ಕೋಟಿ ಬಹುಮಾನವನ್ನ ಘೋಷಿಸಲಾಯಿತು. ಆದ್ರೆ ಅದು ಕೂಡ ಕೆಲಸ ಮಾಡಲಿಲ್ಲ. 1984ರಲ್ಲಿ ಅಂದ್ರೆ ಅವನು 32 ವರ್ಷದವನಿದ್ದಾಗ ನಾನು ಯಾರ ಕೈ ಕೆಳಗೂ ಕೆಲಸ ಮಾಡಬಾರದು, ಹಾಗೇನೆ ನಾನೊಬ್ನೇ ಈ ಕಾಡಿನ ರಾಜನಾಗಿ ಮೆರಿಬೇಕು ಅಂತ ಆತ ನಿರ್ಧರಿಸಿದ್ದ. ಅದನ್ನ ಜಾರಿಗೆ ತರೋದಕ್ಕೆ ಅವನು ಎಲ್ಲಾ ಸ್ಥಳೀಯ ಗೂಂಡಗಳನ್ನ, ಸಣ್ಣ ಪುಟ್ಟ ಕಳ್ಳ ಸಾಗಾಣಿಕೆದಾರನ ಒಗ್ಗೂಡಿಸಿದ್ದ. ಎಲ್ಲರನ್ನ ಸಂಪರ್ಕಿಸಿ ಕಾಡಿನಲ್ಲಿಯೇ ಒಂದು ಭೋಜನ ಕೂಟವನ್ನ ಏರ್ಪಡಿಸಿದ್ದು. ಎಲ್ಲರೂ ಬರಬೇಕು, ಇದೊಂದು ಸೌಹಾರ್ದ ಕೂಟವಾಗಿದ್ದು ಯಾರು ಕೂಡ ತಮ್ಮ ಆಯುಧವನ್ನ ತರಬಾರದು, ನಾನು ಯಾವುದೇ ಆಯುಧವನ್ನ ಇಟ್ಕೊಳ್ಳೋದಿಲ್ಲ ಅಂತ ಹೇಳಿದ್ದ. ಆ ಪ್ರದೇಶದ ಎಲ್ಲಾ ಸ್ಥಳೀಯ ಡಕಾಯಿತರನ್ನು ಕೂಡ ಆತ ಆಹ್ವಾನಿಸಿದ್ದ. ಎಲ್ಲಾ ಡಕಾಯಿತರು ಆ ಆಹ್ವಾನವನ್ನ ಸ್ವೀಕರಿಸಿ ಬಂದಿದ್ರು ಕೂಡ. ರಾತ್ರಿ ಭರ್ಜರಿ ಊಟವನ್ನ ಮಾಡಿದ್ರು. ಊಟದ ನಂತರ ಎಲ್ಲರಿಗೂ ತಾಂಬೂಲವನ್ನ ವಿತರಿಸಲಾಯಿತು. ಆ ಸಿಹಿ ಅಡಿಕೆಯನ್ನ ವಿತರಿಸಿ ಅವರೆಲ್ಲರ ಮೇಲೆ ದಾಳಿ ಮಾಡೋದಿಕ್ಕೆ ತನ್ನ ಸಹಚರರಿಗೆ ಸೂಚನೆಯಾಗಿತ್ತು. ತಕ್ಷಣ ಆತನ ಸಹಚರರೆಲ್ಲ ಅವರೆಲ್ಲರ ಮೇಲೆ ಮುಗಿಬಿದ್ದು ಅವರೆಲ್ಲರನ್ನೂ ಕೂಡ ಕೊಂದು ಹಾಕಿದ್ರು. ಹೀಗೆ 1984ರಲ್ಲಿ ಸ್ಥಳೀಯ ಗೂಂಡಾಗಳನ್ನ ನಿರ್ಮೂಲನೆ ಮಾಡಿ ತಾನೊಬ್ನೇ ಮೆರೆಯತೊಡಗಿದ್ದ. ವೀಕ್ಷಕರೇ, ಈ ಒಂದು ವಿಡಿಯೋವನ್ನು ಮುಂದುವರಿಸೋದಕ್ಕಿಂತ ಮುಂಚೆ ನೀವೇನಾದರೂ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಅನ್ನು ಮಾಡಬೇಕು ಅಂತಿದ್ರೆ ನೀವು ಏಂಜಲ್ ಒನ್ ಬ್ರೋಕಿಂಗ್ ಸಂಸ್ಥೆಯಲ್ಲಿ ನಿಮ್ಮ ಖಾತೆಯನ್ನ ತೆರೆಯಬಹುದು. ನೀವು ಇಲ್ಲಿ ಕೆಲವೇ ನಿಮಿಷದ ಒಳಗಾಗಿ ನಿಮ್ಮ ಖಾತೆಯನ್ನ ಉಚಿತವಾಗಿ ತೆರೆದು ₹100 ವ್ಯವಹಾರವನ್ನ ಶುರು ಮಾಡಬಹುದು. ನೀವಿಲ್ಲಿ ಸ್ಟಾಕ್, ಬಾಂಡ್ಸ್, ಮ್ಯೂಚುವಲ್ ಫಂಡ್ಸ್, ಐಪಿಒಗಳು ಹೀಗೆ ಅನೇಕವುಗಳಲ್ಲಿ ಹಣವನ್ನ ಹೂಡಿಕೆ ಮಾಡಬಹುದು. ಇತ್ತೀಚಿನ ಕೆಲವು ಐಪಿಒಗಳು ಹೂಡಿಕೆದಾರರಿಗೆ ಉತ್ತಮ ಲಾಭಕರ ರಿಟರ್ನ್ಸ್ ಅನ್ನ ಕೊಡ್ತಿವೆ. ಏಂಜಲ್ ಒನ್ ಮೂಲಕ ನೀವು ನಿಮಗೆ ಬೇಕಾದಂತ ಐಪಿಒಗಳಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದು. ಹಾಗೂ ಫೇಸ್ಬುಕ್, ಟೆಸ್ಲಾ, ಆಪಲ್, ಅಮೆಜಾನ್, ಗೂಗಲ್ ಮೊದಲಾದ US ಬೇಸ್ಡ್ ಐಪಿಒಗಳಲ್ಲೂ ಕೂಡ ನೀವು ಇಲ್ಲಿಂದನೇ ಇನ್ವೆಸ್ಟ್ ಅನ್ನು ಮಾಡೋದಕ್ಕೆ ಅವಕಾಶ ಇದೆ. ನೇರವಾಗಿ ಶೇರ್ ಮಾರ್ಕೆಟ್ ನಲ್ಲಿ ವ್ಯವಹಾರ ಮಾಡೋದಕ್ಕೆ ಆಗದೆ ಹೋದಲ್ಲಿ ನೀವು ಏಂಜಲ್ ಒನ್ ಮೂಲಕ ಡಿಮ್ಯಾಟ್ ಖಾತೆನ ತೆರೆದು ಇದರ ಮ್ಯೂಚುವಲ್ ಫಂಡ್ ನಲ್ಲೂ ಕೂಡ ಹೂಡಿಕೆಯನ್ನ ಮಾಡಬಹುದು. ಇವು ದೀರ್ಘಾವಧಿಯ ಹೂಡಿಕೆಗಳಿಂದ 10% ರಿಂದ 12% ರಷ್ಟು ರಿಟರ್ನ್ ಖಚಿತವಾಗಿ ಕೊಡ್ತವೆ. ಈ ಏಂಜಲ್ ಬ್ರೋಕಿಂಗ್ ಸಂಸ್ಥೆ ಕಳೆದ 20 ವರ್ಷಗಳಿಗೂ ಹೆಚ್ಚಿನ ಸಮಯದಿಂದ ಇರುವಂತಹ ಟ್ರಸ್ಟೆಡ್ ಸಂಸ್ಥೆ. ಇದರಲ್ಲಿ 2 ಕೋಟಿಗೂ ಹೆಚ್ಚಿನ ಹೂಡಿಕೆದಾರಿದ್ದಾರೆ. ಹೀಗಾಗಿ ಇನ್ಯಾಕ್ ತಡ, ಈ ಕೂಡಲೇ ಕೆಳಗಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಉಚಿತ
ಮುಂಚಿತವಾಗಿ ಡಿಮ್ಯಾಟ್ ಖಾತೆಯನ್ನು ತೆರೆದು ಶೇರ್ ಮಾರ್ಕೆಟ್ನಲ್ಲಿ ವ್ಯವಹಾರವನ್ನ ಶುರು ಮಾಡಿ ನಂತರ 1991ರಲ್ಲಿ ಪಿ ಶ್ರೀನಿವಾಸ್ ಎಂಬ ಪೊಲೀಸ್ ಅಧಿಕಾರಿಗೆ ಓಪನ್ ಚಾಲೆಂಜ್ ಕೂಡ ಹಾಕಿದ್ದ. ಕಾಡಿನ ಇಂಥ ಜಾಗದಲ್ಲಿ ನಾನು ಆಯುಧಗಳಿಲ್ಲದೆ ಬರ್ತೀನಿ, ನಿನಗೆ ಧೈರ್ಯ ಇದ್ರೆ ಬಂದು ನನ್ನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕುವಂತ ಸವಾಲನ್ನ ಹಾಕಿದ್ದ. ಧೈರ್ಯವಂತ ಪೊಲೀಸ್ ಅಧಿಕಾರಿಯಾಗಿದ್ದಂತ ಪಿ ಶ್ರೀನಿವಾಸ್ ಅದಕ್ಕಾಗಿ ಕೀರ್ತಿ ಚಕ್ರವನ್ನು ಕೂಡ ಪಡೆದಿದ್ರು. ಅವರು ಅವನ ಸವಾಲನ್ನು ಸ್ವೀಕರಿಸಿ ಕಾಡಿಗೆ ಹೋಗಿದ್ರು. ಆದ್ರೆ ಅಲ್ಲಿ ಮೋಸದಿಂದ ಶ್ರೀನಿವಾಸ್ ಅವರ ಕತ್ತನ್ನ ಕಡಿದು ಅವನು ಕ್ರೂರತನವನ್ನ ಮೆರೆದಿದ್ದ. ಅಷ್ಟಕ್ಕೆ ತೃಪ್ತಿಯಾಗದ ಅವನು ಮತ್ತು ಅವನ ತಂಡದ ಸದಸ್ಯರು 1993ರಲ್ಲಿ ಮತ್ತೆರಡು ಪ್ರಮುಖ ಅಪರಾಧಗಳನ್ನ ಮಾಡ್ತಾರೆ. 1993 ಏಪ್ರಿಲ್ನಲ್ಲಿ ಮತ್ತೊಬ್ಬ ಖಡಕ್ ಪೊಲೀಸ್ ಅಧಿಕಾರಿಗೆ ಸವಾಲನ್ನ ಹಾಕ್ತಂತ ಅವ್ರಿಗೂ ಕೂಡ ಅವನು ಒಂದು ಸ್ಥಳದ ಲೊಕೇಶನ್ ಹೇಳಿ ಅಲ್ಲಿ ನಿಮ್ಮನ್ನ ಇಂಥ ಸಮಯದಲ್ಲಿ ಭೇಟಿಯಾಗ್ತೀನಿ, ತಾಕತ್ತಿದ್ರೆ ಬನ್ನಿ ಅಂತ ಹೇಳಿದ್ದ. ರ್ಯಾಂಬೋ ಗೋಪಾಲ್ ಕೃಷ್ಣನ್ ಎಂಬ ಆ ಅಧಿಕಾರಿ ಕೂಡ ಸವಾಲನ್ನ ಸ್ವೀಕರಿಸಿದ್ರು. ಕಾಡಿಗೆ ಸಮಾಜಕ್ಕೆ ಕಂಟಕನಾಗಿದ್ದಂತ ಅವನನ್ನ ಹೇಗಾದ್ರೂ ಸರಿ ಬಂಧಿಸಬೇಕು ಅಥವಾ ಎನ್ಕೌಂಟರ್ ಮಾಡಿ ಕೊಲ್ಬೇಕು ಅಂತ ಪೊಲೀಸರು ಎಲ್ಲದಕ್ಕೂ ಸಿದ್ಧರಾಗಿದ್ರು. ಹೀಗಾಗಿ ರ್ಯಾಂಬೋ ಗೋಪಾಲ್ ಕೃಷ್ಣನ್ ಆ ಒಂದು ಸವಾಲನ್ನ ಸ್ವೀಕರಿಸಿದ್ರು. 22 ಜನ ಪೊಲೀಸರ ವ್ಯಾನ್ ಮುಂದೆ ಹೋಗ್ತಿದ್ರೆ ಹಿಂದಿನ ಜೀಪ್ನಲ್ಲಿ ಗೋಪಾಲ್ ಕೃಷ್ಣನ್ ತಮ್ಮ 2 ಸಿಬ್ಬಂದಿಯೊಂದಿಗೆ ಹೋಗ್ತಿದ್ರು. ಅವನು ಹೇಳಿದಂತ ಸ್ಥಳ ಯಾವುದಂದ್ರೆ ಪಾಲಾರ್ ಬ್ರಿಟಿಷ್. ಸುತ್ತಲೂ ದಟ್ಟ ಅರಣ್ಯ ಇದ್ದು ಅಲ್ಲಿ ಸುಲಭವಾಗಿ ಅಡಗಿ ಕೂರಬಹುದಿತ್ತು. ವಾಸ್ತವದಲ್ಲಿ ಅವನು ಅಲ್ಲಿರ್ಲೇ ಇಲ್ಲ, ಅವನ ಸಹಚರರು ಮಾತ್ರ ಅಲ್ಲಿ ಅಡಗಿದ್ರು. ಪೊಲೀಸರ ವ್ಯಾನ್ ಬ್ರಿಡ್ಜ್ ಮೇಲೆ ಹತ್ತೋದಕ್ಕೆ ನಿಧಾನವಾಗಿ ಹೋಗ್ತಿದ್ದ ಹಾಗೇನೆ ನೆಲ ಬಾಂಬನ್ನ ಸ್ಫೋಟ ಮಾಡಿ ಇಡೀ ವ್ಯಾನ್ ಅನ್ನೇ ಉಡಾಯಿಸಿದ್ರು. ಆ ಒಂದು ಸ್ಫೋಟದಿಂದ ವ್ಯಾನ್ ನಲ್ಲಿದ್ದವರು ಮಾತ್ರ ಅಲ್ಲದೆ ಹಿಂದಿನ ಜೀಪ್ ನಲ್ಲಿ ಬರ್ತಿದ್ದಂತ ರ್ಯಾಂಬೋ ಗೋಪಾಲ್ ಕೃಷ್ಣನ್ ಕೂಡ ಗಂಭೀರವಾಗಿ ಗಾಯಗೊಂಡು ಪಾರ್ಶ್ವವಾಯಿಗೆ ತುತ್ತಾಗಿದ್ರು. ಇದು 1993ರ ಮೊದಲ ಘಟನೆಯಾದ್ರೆ ನವೆಂಬರ್ 2 ಮತ್ತು 1993 ಮತ್ತೊಂದು ಘಟನೆ ನಡೆಯುತ್ತೆ. ಆ ಒಂದು ಪ್ರದೇಶದ ಅರಣ್ಯದಲ್ಲಿದ್ದಂತ 8 ಕುರುಬರ ಮೇಲೆ ಅವನು ಮತ್ತು ಅವನ ತಂಡ ದಾಳಿ ಮಾಡಿತ್ತು. ಇವರು ಪೊಲೀಸರಿಗೆ ಮಾಹಿತಿಯನ್ನ ನೀಡೋರು ಅಂತ ಅವನಿಗೆ ಅನುಮಾನ ಮೂಡಿತ್ತು. ಆಗ ತಡ ಮಾಡದೆ ಅವನು ಎಲ್ಲ 8 ಜನರನ್ನು ಕೂಡ ಸ್ಥಳದಲ್ಲೇ ಕೊಂದು ಹಾಕಿದ್ದ. ನಂತರ 2000ನೇ ಇಸ್ವಿಯಲ್ಲಿ ಮತ್ತೆ ಇವನು ಯಾರು ಕೂಡ ಊಹೆ ಮಾಡದಂತ ಒಂದು ದೊಡ್ಡ ಅಪರಾಧಕ್ಕೆ ಕೈ ಹಾಕಿದ್ದ. ಅವನು ನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಅವರ ಗಾಜನೂರಿನ ಮನೆಗೆ ನುಗ್ಗಿ ಅವರನ್ನ ಅಪಹರಣ ಮಾಡಿ ಕಾಡಿಗೆ ಕರ್ಕೊಂಡು ಹೋಗಿದ್ದ. ಆ ದಿನ ರಾತ್ರಿ ಭಾರಿ ಮಳೆ ಆಗ್ತಿತ್ತು. ರಾಜ್ಕುಮಾರ್ ಅವರು ಗಾಜನೂರಿನ ತಮ್ಮ ತೋಟದ ಮನೆಯ ಕೊಠಡಿಯಲ್ಲಿ ಟಿವಿಯನ್ನು ನೋಡ್ತಾ ಕೂತಿದ್ರು. ಆಗ ಇವನು ಅಲ್ಲಿಗೆ ನುಗ್ಗಿ ನೀವು ನಮ್ ಜೊತೆ ಬರಬೇಕು ಅಂತ ಹೇಳಿ ಅವರನ್ನ ತಮ್ಮೊಂದಿಗೆ ಆ ಸುರಿಯುವಂತ ಮಳೆಯಲ್ಲೇನೆ ಕರೆದುಕೊಂಡು ಹೋಗಿದ್ದ. ನಾನು ದೊಡ್ಡ ವ್ಯಕ್ತಿಯನ್ನ ಅಪಹರಿಸಿದ್ರೆ ಅದಕ್ಕೆ ಪ್ರತಿಯಾಗಿ ನನಗೆ ಸಾಕಷ್ಟು ಹಣ ಸಿಗುತ್ತೆ ಅಂತ ಆತ ಯೋಚಿಸಿದ್ದ. ಹೀಗೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಅಪಹರಿಸಿದ ನಂತರ ಇವನು ಬರೋಬ್ಬರಿ 108 ದಿನಗಳ ಕಾಲ ತನ್ನೊಂದಿಗೆ ಅವರನ್ನ ಇಟ್ಕೊಂಡು ಹಲವು ರಾಜ್ಯದ ಪೊಲೀಸರಿಗೆ ಸಿಗದೆ ಆಟ ಆಡಿಸಿದ್ದ. ನಂತರ 2002ರಲ್ಲಿ ಕರ್ನಾಟಕದ ಮಿನಿಸ್ಟರ್ ಆದಂತ ಸಚಿವ ಎಚ್ ನಾಗಪ್ಪ ಅವರನ್ನು ಕೂಡ ಅಪಹರಿಸಿ ಕಾಡಿಗೆ ಕರೆದುಕೊಂಡು ಹೋಗಿದ್ದ. ಸಚಿವ ನಾಗಪ್ಪರಿಗೆ ಪ್ರತಿಯಾಗಿ ತನ್ನ ಸಹಚರರನ್ನ ಜೈಲಿಂದ ಬಿಡುಗಡೆ ಮಾಡೋದಕ್ಕೆ ಬೇಡಿಕೆಯನ್ನ ಇಟ್ಟಿದ್ದ. ಅವರನ್ನ ಅಪಹರಿಸಿ ಹಲವು ತಿಂಗಳು ಕಳೆದಿದ್ವು. ಒಂದು ದಿನ ಇದ್ದಕ್ಕಿದ್ದಂತೆ ಅವ್ರ ಮನೆಗೆ ಒಂದು ಕ್ಯಾಸೆಟ್ ಬಂದಿತ್ತು. ಈ ನಾಗಪ್ಪ ಅವರ ಕುಟುಂಬ ಆ ಒಂದು ಕ್ಯಾಸೆಟ್ ಅನ್ನ ಪ್ಲೇ ಮಾಡಿದಾಗ ಅದರಲ್ಲಿ ಅವರು ನಾನು ಪ್ರಮಾಣ ಮಾಡಿ ಹೇಳ್ತಿದ್ದೇನೆ, ನಾಗಪ್ಪ ಅವರನ್ನ ಕೊಂದದ್ದು ನಾನಲ್ಲ, ಅವರನ್ನ ಸಾಯಿಸಿದ್ದು ಜಯಲಲಿತಾ. ಒಂದು ದಿನ ತಮಿಳುನಾಡು ಪೊಲೀಸರು ಕಾಡಿಗೆ ಬಂದು ನಮ್ಮ ಗುಂಪಿನ ಮೇಲೆ ದಾಳಿ ಮಾಡಿದ್ರು. ಆಗ ಸಚಿವ ನಾಗಪ್ಪ ನಮ್ ಜೊತೆಲಿ ಇದ್ರು. ನಾವು ಅಲ್ಲಿಂದ ಓಡ್ ಹೋಗೋದಿಕ್ಕೆ ಹೇಳಿದ್ರು ಕೂಡ ನಾಗಪ್ಪ ಓಡ್ ಹೋಗ್ಲಿಲ್ಲ. ಆಗ ಪೊಲೀಸರು ಹರಿಸಿದಂತ ಗುಂಡು ತಗಲಿ ನಾಗಪ್ಪ ಪ್ರಾಣ ಬಿಟ್ರು. ಈ ಒಂದು ವಿಷಯವನ್ನ ಪೊಲೀಸರು ಅನೌನ್ಸ್ ಮಾಡ್ತಾರೆ ಅಂತ ನಾನು ಕಾಯ್ದೆ. ಆದ್ರೆ ಅವರು ಸುಮ್ಮನಿದ್ದು ನೋಡಿ ನನಗೆ ವಿಚಿತ್ರ ಅಂತಾನೆ ಅನ್ನಿಸ್ತು. ಅದಕ್ಕೆ ನಾನೇ ಈ ಒಂದು ಕ್ಯಾಸೆಟ್ ಅನ್ನು ನಿಮ್ಗೆ ಕಳಿಸುವ ಮೂಲಕ ಈ ಒಂದು ವಿಷಯವನ್ನ ಬಹಿರಂಗ ಮಾಡ್ತಿದ್ದೇನೆ ಅಂತ ಅವನು ವಿವರಿಸಿದ್ದ. ಅಷ್ಟು ಹೊತ್ತಿಗೆ ತಮಿಳುನಾಡು ಮುಖ್ಯಮಂತ್ರಿ ಜಯಾರ ಮೇಲೆ ಸಾರ್ವಜನಿಕರ ಹಾಗೂ ರಾಜಕಾರಣಿಗಳ ಒತ್ತಡ ಹೆಚ್ಚಾಗಿತ್ತು. ಪೊಲೀಸರನ್ನು ಸೇರಿಸಿ 120 ಮಂದಿಯನ್ನ ಬಲಿ ಪಡೆದ 2000ಕ್ಕೂ ಹೆಚ್ಚು ಆನೆಗಳನ್ನ ಕೊಂದಂತ ಕೋಟ್ಯಾಂತರ ಮೌಲ್ಯದ ರಕ್ತ ಚಂದನ ಕಳ್ಳ ಸಾಗಾಣಿಕೆ ಮಾಡದಂತ ಅವನನ್ನ ಬಂಧಿಸೋದಿಕ್ಕೆ ಯಾಕೆ ಸಾಧ್ಯ ಆಗ್ತಿಲ್ಲ ಅಂತ ಎಲ್ಲರನ್ನೂ ಪ್ರಶ್ನೆ ಮಾಡೋದಿಕ್ಕೆ ಶುರು ಮಾಡಿದ್ರು. ಅಂತಿಮವಾಗಿ ಅವನನ್ನ ಹಿಡಿಯೋದಿಕ್ಕೆ STF ಅಂದ್ರೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನ ರಚಿಸಿದ್ರು. ವಿಶೇಷ ಅಂದ್ರೆ ಈ ಒಂದು STF ಅನ್ನ IPS ಅಧಿಕಾರಿ ಕೆ ವಿಜಯ್ ಕುಮಾರ್ ಮುನ್ನಡೆಸಿದ್ರು. ಈ ವಿಜಯ್ ಕುಮಾರ್ ಅವರು 1985 ಮತ್ತು 1990ರ ನಡುವೆ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರ ವಿಶೇಷ ರಕ್ಷಣಾ ಪಡೆ SGPಯ ಭಾಗವಾಗಿದ್ರು. STF ಮಾಡದಂತ ಮೊದಲ ಕೆಲಸ ಏನಂದ್ರೆ ಈ ಒಂದು ಗ್ಯಾಂಗ್ ನ ಸಹಾಯಕರಲ್ಲಿ ಒಬ್ಬರನ್ನ ಎಲ್ಲ ಟ್ರಿಕ್ ಅನ್ನ ಬಳಸಿ ತನ್ನ ಮಾಹಿತಿದಾರನನ್ನಾಗಿ ಮಾಡಿಕೊಂಡಿತ್ತು. ಆ ಕಾಡುಗಳ್ಳನಿಗೆ ಈಗ ಸಂದರ್ಶನಗಳನ್ನ ನೀಡೋದು ಮತ್ತು ಸಾರ್ವಜನಿಕರಿಗೆ ತನ್ನನ್ನ ತಾನು ತೋರಿಸಿಕೊಳ್ಳುವಂತ ಚಟ ಶುರುವಾಗಿತ್ತು. ಇದೇ ಒಂದು ಶೋಕಿ ಅವನ ನಾಶಕ್ಕೆ ಕಾರಣ ಆಗೋದ್ರಲ್ಲಿತ್ತು. ಒಂದ್ಸಾರಿ STF ಕಚೇರಿಯಲ್ಲಿ ಆ ಕಾಡುಗಳನ್ನ ಒಂದು ವಿಡಿಯೋ ವೀಕ್ಷಣೆ ಮಾಡಲಾಗ್ತಿತ್ತು. ಅಲ್ಲಿ ಕೆ ವಿಜಯ್ ಕುಮಾರ್ ಅವರು ಕೂಡ ಹಾಜರಿದ್ರು. ಎಲ್ಲರೂ ಕೂಡ ಅವನನ್ನ ಹೇಗೆ ಹಿಡಿಯೋದು ಅಂತ ಚರ್ಚೆ ಮಾಡ್ತಿದ್ರು. ಆದ್ರೆ ವಿಜಯ್ ಕುಮಾರ್ ಅವರು ಆ ಒಂದು ವಿಡಿಯೋದಲ್ಲಿ ಆತ ಚೀಟಿಯನ್ನ ಓದುವುದರ ಕಡೆಗೆ ಗಮನವನ್ನ ಇಟ್ಟು ನೋಡ್ತಾ ಇದ್ರು. ವಿಡಿಯೋದಲ್ಲಿ ಅವನು ಓದುವಾಗ ಪದೇ ಪದೇ ಪೇಪರ್ ಅನ್ನ ತನ್ನ ಕಣ್ಣಿನ ಹತ್ರ ದೂರ ಹಿಡಿದು ನೋಡ್ತಿದ್ದ. ಅಂದ್ರೆ ಅಕ್ಷರಗಳನ್ನ ಗುರ್ತು ಹಿಡಿಯೋದಕ್ಕೆ ಆತ ಕಷ್ಟಪಡ್ತಿದ್ದ. ಅವನಿಗೆ ಕಣ್ಣಿನ ಸಮಸ್ಯೆ ಇರೋದು ಸ್ಪಷ್ಟವಾಗಿ ಅಲ್ಲಿ ಗೋಚರಿಸ್ತಿತ್ತು. ಆಗ ವಿಜಯ್ ಕುಮಾರ್ಗೆ ಒಂದು ಉಪಾಯ ಹೊಳೆಯುತ್ತೆ. ಆ ಬೃಹತ್ ಕಾಡಿನ ಇಂಚಿಂಚನ್ನು ಕೂಡ ಅರ್ತಿರುವಂತ ಅವನನ್ನ ಕಾಡಿನಲ್ಲಿ ಹಿಡಿಯೋದು ಅಸಾಧ್ಯ. ಆದ್ರಿಂದ ಅವನನ್ನ ಹೇಗಾದ್ರೂ ಮಾಡಿ ಕಾಡಿನಿಂದ ಹೊರಗೆ ತರಬೇಕು, ಅವನ ಈ ಕಣ್ಣಿನ ಸಮಸ್ಯೆಯನ್ನ ದಾಳವಾಗಿ ಮಾಡ್ಕೊಳ್ಬೇಕು ಅಂತ ಯೋಚಿಸಿದ್ರು.
ವಿಜಯಕುಮಾರ್ ತುಂಬಾ ಪರ್ಫೆಕ್ಟ್ ಆದಂತ ಒಂದು ಯೋಜನೆಯನ್ನ ರೂಪಿಸಿದ್ರು. ಅವನ ಕಡೆ ಇದ್ದಂತ ತಮ್ಮ ಮಾಹಿತಿದಾರನ ಮೂಲಕ ಅವನು ತನ್ನ ಕಣ್ಣುಗಳಿಗೆ ಚಿಕಿತ್ಸೆ ಪಡೆಯಲು ಮನವೊಲಿಸುವ ಹಾಗೆ ಮಾಡಿದ್ರು. ಚಿಕಿತ್ಸೆಗಾಗಿ ಅವನು ಧರ್ಮಪುರಿ ಮೂಲಕ ಸೇಲಂಗೆ ಬರಬೇಕಿತ್ತು. ಅವನ ಜೊತೆ ಇದ್ದಂತ ಪೊಲೀಸರ ಮಾಹಿತಿದಾರನೇ ಚಿಕಿತ್ಸೆ ಹಾಗೂ ಅಲ್ಲಿಗೆ ಕರೆದೊಯ್ಯೋದಕ್ಕೆ ಆಂಬುಲೆನ್ಸ್ ವ್ಯವಸ್ಥೆ ಕೂಡ ಮಾಡೋದಾಗಿ ಹೇಳಿದ್ದ. ಇಬ್ಬರು ನಂಬಿಕಸ್ಥ ಜೊತೆಗಾರರ ಜೊತೆಗೆ ಹೋಗಿ ಚಿಕಿತ್ಸೆ ಪಡೆಯೋದಕ್ಕೆ ಅವನು ಕಾಡುಗಳನ್ನ ಒಪ್ಪಿಸಿದ್ದ. ಅವನು ಕಾಡಿನಿಂದ ಹೊರಬರೋದಕ್ಕೆ STF ನವರೇ ಒಂದು ಆಂಬ್ಯುಲೆನ್ಸ್ ಅನ್ನ ತಯಾರು ಮಾಡಿದ್ರು. ಆ ಒಂದು ಆಂಬ್ಯುಲೆನ್ಸ್ ನ ಹೆಸರು ಕೊಕೋನ್. ಅದರಿಂದ ಅವನನ್ನ ಹಿಡಿಯುವಂತ ಸಂಪೂರ್ಣ ಯೋಜನೆಗೆ ಆಪರೇಷನ್ ಕೊಕೋನ್ ಅಂತ ಹೆಸರಿಡಲಾಗಿತ್ತು. ಅದರಲ್ಲಿ ಯಾವುದೇ ಆಸ್ಪತ್ರೆ ಸಿಬ್ಬಂದಿ ಇರದೆ ಅಲ್ಲಿ STF ನವರೇ ಇದ್ರು. ಡ್ರೈವರ್ ಕೂಡ STF ನವನೇ ಆಗಿದ್ದ. ಸಾಕಷ್ಟು ಮುನ್ನೆಚ್ಚರಿಕೆ ನಂತರ ಅಂತಿಮವಾಗಿ ಕಾಡಿನಿಂದ ಹೊರಬರೋದಕ್ಕೆ ಆಂಬುಲೆನ್ಸ್ ಅನ್ನ ಹತ್ತಿದ್ದ. ಜೊತೆಗೆ ಇಬ್ರು ಸಹಚರರು ಕೂಡ ಇದ್ರು. ಆಂಬುಲೆನ್ಸ್ ನಗರದ ಆಸ್ಪತ್ರೆಗೆ ಹೋಗ್ತಾ ಇತ್ತು. ಅವನನ್ನ ಕೊನೆಗಾಣಿಸೋದಕ್ಕೆ ಪೊಲೀಸರಿಗೆ ಇದು ಕೊನೆಯ ಮತ್ತು ಉತ್ತಮ ಅವಕಾಶ ಆಗಿತ್ತು. ಯಾವುದೇ ತಪ್ಪು ಜರುಗದಂತೆ ಅವರು ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿದ್ರು. ಆಂಬುಲೆನ್ಸ್ ಬರ್ತಿದ್ದಂತ ರಸ್ತೆ ಬದಿಯಲ್ಲಿ ಒಂದು ಸಣ್ಣ ಶಾಲೆ ಇತ್ತು. ಅಲ್ಲಿ ರಸ್ತೆಯನ್ನ ಸಂಪೂರ್ಣವಾಗಿ ನಿರ್ಬಂಧಿಸಿ STF ಸಿಬ್ಬಂದಿ ಕಬ್ಬನ್ನ ತುಂಬಿದಂತ ಟ್ರಕ್ ಅನ್ನ ತಂದು ಅಡ್ಡ ನಿಲ್ಸಿದ್ರು. ಆ ಒಂದು ಸ್ಥಳದಿಂದ 3 ಕಿಲೋಮೀಟರ್ ದೂರದಲ್ಲಿ ಒಂದು ಓಮ್ನಿ ವ್ಯಾನ್ ನಿಲ್ಸಿದ್ರು. ಆಂಬುಲೆನ್ಸ್ ಅಲ್ಲಿಂದ ಹಾದು ಹೋದ ಕೂಡಲೇ ಮುಂದಿರುವಂತ STF ನವರಿಗೆ ಮಾಹಿತಿಯನ್ನ ಕೊಡೋದು ಅವ್ರ ಕೆಲಸ ಆಗಿತ್ತು. ಹೀಗೆ ಆಂಬುಲೆನ್ಸ್ ಅಲ್ಲಿಂದ ಪಾಸ್ ಆದ ಕೂಡಲೇ ಮಾಹಿತಿ ರವಾನೆ ಆಯಿತು. ಮುಂದೆ ರಸ್ತೆಗೆ ಅಡ್ಡವಾಗಿ ಕಬ್ಬಿನ ಲಾರಿಯಷ್ಟೇ ಅಲ್ಲದೆ STF ನವರ ಒಂದು ಟ್ರಕ್ ಕೂಡ ನಿಂತಿತ್ತು. ಅದರಲ್ಲಿದ್ದಂತ ಎಲ್ಲ ಸಿಬ್ಬಂದಿ ಪೊಸಿಷನ್ ಅನ್ನ ತೆಗೆದುಕೊಂಡ್ರು. ಕೆಲವರು ಪಕ್ಕದ ಸ್ಕೂಲ್ ಬಿಲ್ಡಿಂಗ್ ಮೇಲೆ, ಇನ್ ಕೆಲವರು ರಸ್ತೆ ಬದಿಯ ಜಮೀನಲ್ಲಿ, ಹೀಗೆ ಹಲವು ಕಡೆ ಅಡಗಿ ಕುಳಿತು ಆಂಬುಲೆನ್ಸ್ಗೆ ಕಾಯ್ತಾ ಇದ್ರು. ಅದು ಬಂದು ಆ ಬ್ಲಾಕ್ ಆದಂತ ರಸ್ತೆಯಲ್ಲಿ ನಿಂತಿತ್ತು. ಅದರಲ್ಲಿ ಇದ್ದಂತ ಡ್ರೈವರ್ ಮತ್ತು ಸಿಬ್ಬಂದಿ ತಕ್ಷಣ ಕೆಳಗಡೆ ಇಳಿದು ಓಡ್ ಹೋಗ್ತಾರೆ. ಆಗ ಆಂಬುಲೆನ್ಸ್ ಸುತ್ತುವರೆದಂತ STF ಪೊಲೀಸರು ಶರಣಾಗುವಂತೆ ಕಾಡುಗಳನ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಆದ್ರೆ ಅವನು ಆಂಬುಲೆನ್ಸ್ ನಿಂದ ಹೊರಬರೋದಕ್ಕೆ ನಿರಾಕರಿಸಿದ್ದ. ಆಗ ಅನಿವಾರ್ಯವಾಗಿ ಪೊಲೀಸರು ಮೊದಲೇ ಯೋಜಿಸಿದಂತೆ ಒಟ್ಟಾಗಿ ಆಂಬುಲೆನ್ಸ್ ಮೇಲೆ ಗುಂಡಿನ ಮಳೆಯನ್ನ ಸುರಿಸಿದ್ರು. ಆಂಬುಲೆನ್ಸ್ ನ ಗುರಿಯಾಗಿಟ್ಕೊಂಡು ಒಟ್ಟು 338 ಗುಂಡುಗಳನ್ನ ಹಾರಿಸಲಾಯಿತು. ಅಷ್ಟೊತ್ತಿಗೆ ಆಂಬುಲೆನ್ಸ್ ನಲ್ಲಿ ಇದ್ದಂತ ಕಾಡುಗಳ ಮತ್ತು ಅವನ ಇಬ್ಬರು ಸಹಚರರು ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ರು. ವೀಕ್ಷಕರೇ, ಇದೊಂದು ನೈಜ ಘಟನೆ. ಮತ್ತೆ ಇದು ಕಾಡುಗಳ ವೀರಪ್ಪನ ಕತೆ ಅಂತಾನೂ ಕೂಡ ನಿಮ್ಗೆ ಚೆನ್ನಾಗಿನೇ ಗೊತ್ತಿದೆ. ಪುಷ್ಪ ಚಿತ್ರ ಬಿಡುಗಡೆ ಆದ ನಂತರ ವೀರಪ್ಪನ್ ಜೀವನವನ್ನು ಆಧರಿಸಿ ಈ ಚಿತ್ರ ಮಾಡಿದ್ದಾರೆ ಅಂತ ಅನೇಕರು ವಾದಿಸಿದ್ರು. ಆಂಧ್ರ ಪ್ರದೇಶದ ಫಾರೆಸ್ಟರ್ ಒಬ್ರು ಪುಷ್ಪ ಚಿತ್ರದ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ರು. ವೀರಪ್ಪನ್ ಪ್ರಕೃತಿಗೆ ಮತ್ತು ಸಮಾಜಕ್ಕೆ ಸಾಕಷ್ಟು ಕಂಟಕನಾಗಿದ್ದ. ಅವನ ಕಥೆಯನ್ನ ವಿಜೃಂಭಿಸಿ ಹೇಳುವ ಮೂಲಕ ಯುವ ಜನತೆಗೆ ಕೆಟ್ಟ ಸಂದೇಶ ಕೊಡಲಾಗ್ತಿದೆ ಅಂತ ಅವರು ವಾದಿಸಿದ್ರು. ವೀಕ್ಷಕರೇ, ಅದು ಪುಷ್ಪ ಚಿತ್ರದ ಕಥೆಯಾಗಿರ್ಲಿ ಅಥವಾ ವೀರಪ್ಪನ ಕಥೆಯಾಗಿರ್ಲಿ, ಆದ್ರೆ ಈಗ ಹಲವರ ಮನಸ್ಸಲ್ಲಿ ಎದ್ದಿರುವಂತ ಒಂದು ಪ್ರಶ್ನೆ ಏನು ಅಂದ್ರೆ, ಈ ಕೆಂಪು ಚಂದನದಲ್ಲಿ ಅಂತದ್ದೇನಿದೆ, ಯಾಕೆ ಇದನ್ನ ಈ ಪರಿ ಕದ್ದು ಮಾರಲಾಗುತ್ತೆ ಅನ್ನೋದು. ವಾಸ್ತವದಲ್ಲಿ ಲೈಂಗಿಕ ಬಯಕೆಯನ್ನ ಹೆಚ್ಚಿಸುವಲ್ಲಿ ಈ ಕೆಂಪು ಚಂದನ ಸಹಾಯ ಮಾಡುತ್ತೆ ಎಂಬುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಈ ಮರಗಳು ಇಡೀ ಜಗತ್ತಿನಲ್ಲಿ ಹೆಚ್ಚಾಗಿ ದಕ್ಷಿಣ ಭಾರತದ ಶೇಷಾಚಲಂ ಕಾಡುಗಳಲ್ಲಿ ಕಂಡುಬರ್ತವೆ. ವೀಕ್ಷಕರೇ, ಭಾರತ ಅತಿ ಹೆಚ್ಚು ಕೆಂಪು ಚಂದನದ ಮರಗಳನ್ನ ರಫ್ತು ಮಾಡ್ತಿವೆ. ಮತ್ತೆ ನಮ್ಮ ಭೂಮಿ ಮೇಲೆ ಬೆಳೆಯುವಂತ ಈ ಕೆಂಪು ಚಂದನ ಚಿನ್ನಕ್ಕಿಂತ ಕಡಿಮೆ ಏನಿಲ್ಲ. ಇದು ಗಿಡದ ಹೊರಭಾಗ ಆಗಿದೆ, ಅಂದ್ರೆ ತೊಗಟೆಯಾಗಿದೆ. ಇದರ ಹೊರತಾಗಿ ಒಳಗೆ ಇನ್ನೂ 2 ಮುಖ್ಯ ಭಾಗಗಳಿವೆ. ನೀವು ನೋಡ್ತಿರುವಂತ ಈ ಅರ್ಧ ಬಿಳಿ ಬಣ್ಣದ ಭಾಗವನ್ನ ಸ್ಯಾಪ್ ಹುಡ್ ಅಂತ ಕರೆಯಲಾಗುತ್ತೆ. ಇದರ ಒಳಗಿರುವಂತ ಈ ಕೆಂಪು ಬಣ್ಣದ ಭಾಗವನ್ನ ಹಾರ್ಟ್ ಹುಡ್ ಅಂತ ಕರೆಯಲಾಗುತ್ತೆ. ಇದೇ ಈ ಮರದ ಮುಖ್ಯ ಭಾಗ. ಇದಕ್ಕೇನೆ ಚಿನ್ನದ ಬೆಲೆ ಇರೋದು. ಈ ಹಾರ್ಟ್ ಹುಡ್ಗೆ ಭಾರಿ ಬೇಡಿಕೆ ಇದೆ. ಇದು ಕೇವಲ 15ರಿಂದ 23 ಸೆಂಟಿಮೀಟರ್ ನಷ್ಟು ಬೆಳೆಯೋದಿಕ್ಕೆ, ಅಂದ್ರೆ ಅಷ್ಟು ಅಗಲ ಬೆಳೆಯೋದಿಕ್ಕೆ ಕಮ್ಮಿ ಇದ್ರೂ 18ರಿಂದ 20 ವರ್ಷಗಳು ಬೇಕಾಗುತ್ತೆ. ಈಗ ಮಾತ್ರ ಅಲ್ಲ, ಶತಮಾನಗಳಿಂದನೂ ಕೂಡ ಈ ಮರಕ್ಕೆ ತುಂಬಾ ಬೆಲೆ ಇದೆ. 1792ರಲ್ಲಿ ಟಿಪ್ಪು ಸುಲ್ತಾನ್ ಈ ಮರಕ್ಕೆ ರಾಯಲ್ ಟ್ರೀ ಅಂತ ಹೆಸರಿಟ್ಟಿದ್ದ. ಕೆಂಪು ಶ್ರೀಗಂಧದ ಮರದಲ್ಲಿ ಅನೇಕ ಖನಿಜಗಳು ಕೂಡ ಕಂಡುಬರ್ತವೆ. ಚೀನಾದಲ್ಲಿ ಕೆಂಪು ಚಂದನದ ಮರವನ್ನ ಸಂಗೀತ ವಾದ್ಯಗಳ ತಯಾರಿಕೆಗಳಲ್ಲಿ ಬಳಸಲಾಗುತ್ತೆ. ಪೀಠೋಪಕರಣಗಳನ್ನು ಕೂಡ ತಯಾರು ಮಾಡ್ತಾರೆ. ಕೆಂಪು ಚಂದನದ ಮರದಿಂದ ಮಾಡದಂತ ಒಂದು ಕುರ್ಚಿಗೆ 1 ಲಕ್ಷಕ್ಕೂ ಹೆಚ್ಚು ಬೆಲೆ ಇದೆ. ರಕ್ತ ಚಂದನ ಸಾಕಷ್ಟು ಔಷಧೀಯ ಗುಣಗಳನ್ನು ಕೂಡ ಹೊಂದಿದ್ದು, ಅತಿಸಾರ, ಪಿತ್ತ ಜನಕಾಂಗ ಕಾಯಿಲೆ ಮತ್ತು ರಕ್ತ ಕಾಯಿಲೆಗಳಿಗೆ ಔಷಧಿ ತಯಾರಿಸಲು ಕೂಡ ಅದನ್ನ ಬಳಸಲಾಗುತ್ತೆ. ಈ ಆಫ್ರೋಡಿಸಿಯಾಕ್ ನಲ್ಲಿ ಕೆಂಪು ಶ್ರೀಗಂಧವನ್ನ ಪರಿಣಾಮಕಾರಿಯಾಗಿ ಬಳಸಲಾಗುತ್ತೆ. ಆಫ್ರೋಡಿಸಿಯಾಕ್ ಅಂದ್ರೆ ಲೈಂಗಿಕ ಬಯಕೆಯನ್ನ ಹೆಚ್ಚಿಸುವ ಅಥವಾ ಉತ್ತೇಜಿಸುವುದಾಗಿದೆ. ಇದು ಚರ್ಮವನ್ನ ಮೃದುಗೊಳಿಸುತ್ತೆ, ಮೊಡವೆಗಳನ್ನ ಗುಣಪಡಿಸುತ್ತೆ, ಸುಟ್ಟ ಗಾಯಗಳನ್ನ ಸರಿಪಡಿಸುತ್ತೆ. ಮೊಡವೆ ಮತ್ತು ಕಲೆಗಳಾದಲ್ಲಿ ಅಲ್ಲಿ ಕೆಂಪು ಚಂದನವನ್ನ ಬಳಸಲಾಗುತ್ತೆ. ಕೆಂಪು ಚಂದನವನ್ನ ಮೂರ್ತಿ ಕೆತ್ತನೆ ಮತ್ತು ಅಲಂಕಾರಿಕ ವಸ್ತುಗಳಲ್ಲೂ ಕೂಡ ಹೆಚ್ಚಾಗಿ ಬಳಸಲಾಗುತ್ತೆ. ಕೆಂಪು ಚಂದನದಿಂದ ಮಾಡದಂತ ಮೂರ್ತಿ, ಮಾಲೆ ಇವೆಲ್ಲ ಅತಿ ಹೆಚ್ಚಿನ ಬೆಲೆಗೆ
ಮಾರಾಟವಾಗ್ತವೆ. ಜೊತೆಗೆ ಹಿಂದೂ ಧರ್ಮದಲ್ಲಿ ದೇವರ ಮೂರ್ತಿಗೆ ಕೆಂಪು ಚಂದನದ ಲೇಪನವನ್ನ ಮಾಡಲಾಗುತ್ತೆ. ಈ ರಕ್ತ ಚಂದನದ ಮರಗಳಿಗೆ ಯಾಕೆಷ್ಟು ಬೇಡಿಕೆ ಇದೆ ಮತ್ತು ಯಾಕೆ ಇವನ ಭಾರತದಲ್ಲಿ ಜೀವವನ್ನ ಒತ್ತೆ ಇಟ್ಟು ಕಳ್ಳ ಸಾಗಾಣಿಕೆ ಮಾಡ್ತಾರೆ ಅಂತ ಈಗ ನಿಮ್ಗೆ ಗೊತ್ತಾಗಿರಬಹುದು. ಇದಕ್ಕೆ ಸಾಕಷ್ಟು ಬೇಡಿಕೆ ಇದೆ. ಒಂದು ಮರ ತಯಾರಾಗೋದಕ್ಕೆ 15ರಿಂದ 20 ವರ್ಷಕ್ಕಿಂತ ಹೆಚ್ಚು ಸಮಯ ಬೇಕು. ಹೀಗಿರುವಾಗ ಬೇಡಿಕೆಗೆ ತಕ್ಕ ಹಾಗೆ ಪೂರೈಸೋದು ಸಾಧ್ಯ ಇಲ್ಲ. ಇದರ ಪರಿಣಾಮವಾಗಿ ಕೇವಲ 1 ಟನ್ ಕೆಂಪು ಚಂದನದ ಬೆಲೆ 50 ಲಕ್ಷದಿಂದ 1 ಕೋಟಿವರೆಗೂ ಆಗುತ್ತೆ. ಅದಕ್ಕಾಗಿನೇ ಕಾಡುಗಳ್ಳರು ಗ್ಯಾಂಗ್ ಅನ್ನ ಕಟ್ಕೊಂಡು ಜೀವವನ್ನ ಪಣಕ್ಕಿಟ್ಟು ಇದರ ಸ್ಮಗ್ಲಿಂಗ್ ಮಾಡ್ತಾರೆ. ಪುಷ್ಪ ಸಿನಿಮಾದಲ್ಲೂ ಕೂಡ ಇದನ್ನೇ ಮೂಲವಾಗಿಟ್ಕೊಂಡು ಕಥೆಯನ್ನ ಹೆಣೆಯಲಾಗಿದೆ. ಇನ್ನು ಈ ಕಾಡನ್ನ ದೋಚುವಂತ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿರೋದು ನಿಜಕ್ಕೂ ಒಂದು ದುರಂತನೇ ಸರಿ. ನಮ್ಮ ಕನ್ನಡದಲ್ಲೂ ಕೂಡ ಗಂಧದ ಗುಡಿ, ಮೃಗಾಲಯ, ಜಯಸಿಂಹ ಇಂಥ ಕಾಡನ್ನ ಸಂರಕ್ಷಣೆ ಮಾಡುವಂತ ಎಷ್ಟೋ ಚಿತ್ರಗಳು ಬಂದಿದ್ದಾವೆ. ಆದ್ರೆ ಅವಕ್ಕೆ ಮಾತ್ರ ಇದುವರೆಗೂ ಯಾವ ಪ್ರಶಸ್ತಿ ಕೂಡ ಸಿಕ್ಕಿಲ್ಲ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.